ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಹುಲ್ ಎಷ್ಟೋ ದಿನಗಳಿಂದ ಹಸುವಿನಿಂದ ಬಳಲುತ್ತಿದ್ದನು. ಅವನು ಎಲ್ಲವನ್ನೂ ಎತ್ತಿ ವ್ಯವಸ್ಥಿತವಾಗಿ ಇದ್ದನು. ಆಗ ನೇಹಾ ಮೇಡಮ್ ಅವನಿಗೆ ಊಟ ಕೊಟ್ಟರು. ನೇಹಾ ಮೇಡಮ್ ತುಂಬ ಸುಸ್ತಾಗಿ ಬೆವರಿನಿಂದ ಸಂಪೂರ್ಣವಾಗಿ ತೊಯ್ದಿದ್ದರು. ಇದ್ದಕ್ಕಿದ್ದಂತೆ ರಾಹುಲ್ ಅವರನ್ನು ಜೋರಾಗಿ ತಳ್ಳಿದನು. ಮಾಲಿನಿ ಜೋರಾದ ಕಿರುಚಾಟ ಕೇಳಿಸಿತು. ಸರ್ ಅವರು ಮೇಜಿನ ಮೇಲಿದ್ದ ಫೋನ್ ಪದೇ ಪದೇ ರಿಂಗ್ ಅನಿಸುತ್ತಿತ್ತು. ರಾಹುಲ್ ಅತ್ತಿಂದಿತ್ತ ನೋಡಿದನು. ಮನೋಜ್ ಸರ್ ಆತುರದಲ್ಲಿ ಫೋನ್ ಮನೆಯಲ್ಲೇ ಬಿಟ್ಟು ಹೋಗಿರಬಹುದು ಎಂದು ಅವನಿಗೆ ಅನಿಸಿತು. ತಕ್ಷಣ ರಾಹುಲ್ ಫೋನ್ ಎತ್ತಿ ಕಿವಿಗೆ ಇಟ್ಟುಕೊಂಡನು. ಹಲೋ, ನಾನು ನೇಹಾ ಅವರ ತಾಯಿ ಮಾತನಾಡುತ್ತಿದ್ದೇನೆ ಎಂದು ಇನ್ನೊಂದು ಕಡೆಯಿಂದ ಮಧುರ ಮತ್ತು ತಗ್ಗಿದ ಧ್ವನಿಯಲ್ಲಿ ಯಾರೋ ಮಾತನಾಡಿದರು. ಮೇಡಮ್ ತಾಯಿಯ ಧ್ವನಿ ಕೇಳಿ ರಾಹುಲ್ ಸ್ವಲ್ಪ ಗಾಬರಿಯಾದನು. ಸರ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಎಂದು ರಾಹುಲ್ ಉತ್ತರಿಸಿದನು. ಓ, ನೀನು ರಾಹುಲ್ ತಾನೇ? ನೀನು ಎಲ್ಲರ ಬಗ್ಗೆಯೂ ತುಂಬಾ ಕಾಳಜಿ ವಹಿಸುತ್ತೀಯ, ಆದರೆ ಅವಳ ಬಗ್ಗೆ ಮಾತ್ರ ಇಲ್ಲ ಅಂತ ನೇಹಾ ಹೇಳಿದ್ದಳು. ಅದು ನಿಜಾನಾ? ಧ್ವನಿಯಲ್ಲಿ ಒಂದು ರೀತಿಯ ತುಂಟತನವಿತ್ತು. ರಾಹುಲ್ ಇನ್ನೂ ಗಾಬರಿಯಾಗಿದ್ದನು. ಇಲ್ಲ ಇಲ್ಲ ಮೇಡಮ್, ನಾನು ನೇಹಾ ಮೇಡಮ್ ಅವರ ಪ್ರತಿಯೊಂದು ಆದೇಶವನ್ನು ಪಾಲಿಸುತ್ತೇನೆ ಎಂದು ಅವನು ಆತುರದಿಂದ ಹೇಳಿದನು. ಸರಿ, ಆದರೆ ಭವಿಷ್ಯದಲ್ಲಿ ಅವರ ಸೇವೆಯಲ್ಲಿ ಯಾವುದೇ ಕೊರತೆಯಾಗದಂತೆ ನೋಡಿಕೊ ಎಂದು ಹೇಳಿ ಫೋನ್ ಕಟ್ ಮಾಡಿದರು. ರಾಹುಲ್ ನಿಟ್ಟುಸಿರು ಬಿಟ್ಟನು. ಆ ಧ್ವನಿ ತನಗೆ ಪರಿಚಯವಾಗಿತ್ತೋ ಏನೋ ಎಂದು ಅವನ ಮನಸ್ಸಿನಲ್ಲಿ ಆಲೋಚನೆಗಳು ಪ್ರಾರಂಭವಾದವು. ನೇಹಾ ಮನೆಗೆ ಬಂದ ದಿನದಿಂದಲೂ ಅವಳು ರಾಹುಲ್ನನ್ನು ಹಲವು ಬಾರಿ ಮೂರ್ಖನನ್ನಾಗಿ ಮಾಡಿದ್ದಳು. ರಾಹುಲ್ ಹೊರಗೆ ಅಂಗಳದಲ್ಲಿ ಇಣುಕಿ ನೋಡಿದನು. ನೇಹಾ ಕೈಯಲ್ಲಿ ಮೊಬೈಲ್ ಹಿಡಿದು ಜೋರಾಗಿ ನಗುತ್ತಿದ್ದಳು. ರಾಹುಲ್ಗೆ ಎಲ್ಲವೂ ಅರ್ಥವಾಗಿತ್ತು. ಅವನು ನಗುತ್ತಾ ಹೊರಗೆ ಬಂದು ಕೆಲಸ ಮಾಡಲು ಪ್ರಾರಂಭಿಸಿದನು. ನೇಹಾ ಮನೋಜ್ ಸರ್ ಅವರ ಎರಡನೇ ಹೆಂಡತಿ. ಮೊದಲನೇ ಹೆಂಡತಿ ತೀರಿಕೊಂಡ ನಂತರ ಎರಡನೇ ಮದುವೆಯಾಗಿದ್ದ. ನೇಹಾ ಓದಿಕೊಂಡಿದ್ದಳು ಮತ್ತು ಆಕರ್ಷಕವಾಗಿದ್ದಳು. ಅಂತಹ ಹೊಂದಾಣಿಕೆ ಇಲ್ಲದ ಮದುವೆ ಅವಳು ಸಿದ್ಧರಿರಲಿಲ್ಲ. ಆದರೆ ಆಕೆ ಹೆತ್ತವರ ಆರ್ಥಿಕ ತೊಂದರೆಗಳು ಮತ್ತು ಅವರ ಕಣ್ಣೀರು ಈ ಒಪ್ಪಂದವನ್ನು ಮಾಡಿಕೊಳ್ಳುವಂತೆ ಮಾಡಿದ್ದವು. ಮದುವೆಯಾದ ಹಲವು ತಿಂಗಳವರೆಗೆ ನೇಹಾ ಸಂಪೂರ್ಣವಾಗಿ ಮೌನಿಯಾಗಿದ್ದಳು. ಆಕೆಯ ಜೀವನವು ಬಂಗಾರದ ಪಂಜರದಲ್ಲಿರುವ ಗಿಣಿಯಂತಾಗಿತ್ತು. ಮನೋಜ್ ಅವಳ ಸೌಕರ್ಯ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಿದ್ದ. ಆದರೆ ಇಬ್ಬರ ವಯಸ್ಸಿನಲ್ಲಿ ಬಹಳ ವ್ಯತ್ಯಯವಿದೆ. ಕಾರಣ ಅವಳು ಮುಕ್ತವಾಗಿ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ರಾಹುಲ್ ಮನೆಯಲ್ಲಿ ಕೆಲಸಗಾರನಾಗಿದ್ದನು. ಅವನು ನೇಹಾ ಅವರ ವಯಸ್ಸಿನವನಾಗಿದ್ದರಿಂದ ಅವಳು ಅವನೊಂದಿಗೆ ಮಾತನಾಡಲು ಇಷ್ಟಪಡುತ್ತಿದ್ದಳು. ನಿಧಾನವಾಗಿ ನೇಹಾ ತನ್ನ ದುಃಖದಿಂದ ಹೊರಬಂದಳು. ರಾಹುಲ್ನೊಂದಿಗೆ ನಗುತ್ತಾ ಮಾತನಾಡುತ್ತಾ ಇರಲು ಪ್ರಾರಂಭಿಸಿದಳು. ಒಂದು ದಿನ ಮನೋಜ್ ಗ್ರಾಮ ಪಂಚಾಯಿತಿ ಸಭೆಗೆ ಹೋಗಿದ್ದರು. ನೇಹಾ ಮಾತನಾಡುವ ಮೂಡ್ನಲ್ಲಿದ್ದಳು. ಅವಳು ರಾಹುಲ್ನನ್ನು ಒಳಗೆ ಕರೆದು, ನೇಹಾ ರಾಹುಲ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ, ಆ ದಿನ ನನ್ನ ತಾಯಿಯೊಂದಿಗೆ ಫೋನಿನಲ್ಲಿ ಏನು ಮಾತನಾಡುತ್ತಿದ್ದೆ ಹೇಳು ಎಂದು ಕೇಳಿದಳು. ರಾಹುಲ್ ಮನಸ್ಸಿನಲ್ಲಿ ನಕ್ಕು ಮತ್ತು ಗಂಭೀರ ಮುಖ ಮಾಡಿ, ನೀನು ಅವರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಅವರು ಹೇಳಿದ್ದಾರೆ ಎಂದು ನೇಹಾ ನಗುತ್ತಾ, ಹೌದು, ನನ್ನ ತಾಯಿ ಹೇಳಿದ್ದು ಸರಿ. ನನ್ನ ಮುಂದೆ ನಿಂತು ನೀನು ನಾಚಿಕೊಳ್ಳುತ್ತೀಯ. ಈಗ ಹೇಳು, ನಾನು ಯಾರೊಂದಿಗೆ ಮಾತನಾಡಲಿ? ಮನೋಜ್ ಅವರ ಮೀಸೆ ಮತ್ತು ಕೆಂಪಾದ ಕಣ್ಣುಗಳು ನೋಡಿದರೆ ನನಗೆ ಯಾವಾಗಲೂ ಭಯವಾಗುತ್ತದೆ. ಅವರ ಕೋಲು ನೋಡಿದರೆ ನನಗೆ ನನ್ನ ಚಿಕ್ಕಪ್ಪನ ನೆನಪಾಗುತ್ತದೆ. ನೀನು ಮಾತ್ರ ನನಗೆ ಸ್ವಲ್ಪನಾದರೂ ಸಹಾನುಭೂತಿ ತೋರಿಸುತ್ತೀಯ ಎಂದಳು. ಈ ಮದುವೆಯ ಬಗ್ಗೆ ಊರಿನ ಜನರು ಈಗಾಗಲೇ ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ. ರಾಹುಲ್ನೊಂದಿಗೆ ಈ ಸಂಬಂಧ ಇಷ್ಟವಿರಲಿಲ್ಲ. ಆದರೆ ಅವನ ಪರಿಸ್ಥಿತಿಯಿಂದ ಸಹಾನುಭೂತಿ ತೋರಿಸುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಆದ್ದರಿಂದ ಅವನು ಸುಮ್ಮನೆ ನೇಹಾ ಮೇಡಮ್ ಮಾತನ್ನು ಕೇಳುತ್ತಾ ಕುಳಿತನು. ರಾಹುಲ್ನನ್ನು ಸಮಾಧಾನವಾಗಿ ನೋಡಿದ ನೇಹಾ, ರಾಹುಲ್, ನಿನ್ನ ಮದುವೆಗೆ ನನ್ನ ತವರು ಮನೆಯಲ್ಲಿ 55 ವರ್ಷದ ಸುಂದರವಾದ ಹುಡುಗಿಯನ್ನು ನೋಡಿದ್ದೆ ಎಂದಳು. 55 ವರ್ಷ ಅಂದ ತಕ್ಷಣ ರಾಹುಲ್ ಕಣ್ಣಲ್ಲಿ ಆಶ್ಚರ್ಯ ಕಾಣಿಸಿತು. ಅದರಲ್ಲಿ ಏನು ತೊಂದರೆ ಇದೆ? ನನ್ನ ಮದುವೆ 55 ವರ್ಷದ ವ್ಯಕ್ತಿಯೊಂದಿಗೆ ಆಗಬಹುದಲ್ಲವೇ? ಹಾಗಾದರೆ ನಿನ್ನದು ಯಾಕಾಗಬಾರದು ಎಂದು ನೇಹಾ ಕೇಳಿದಳು. ಅದಕ್ಕೆ ರಾಹುಲ್, ಇಲ್ಲ ಮೇಡಮ್, ಮದುವೆ ಸಮಾನ ವಯಸ್ಸಿನಲ್ಲಿಯೇ ಆದರೆ ಚೆನ್ನಾಗಿರುತ್ತದೆ ಎಂದನು. ಇದರಿಂದ ಕೋಪಗೊಂಡ ನೇಹಾ, ಹಾಗಾದರೆ ನೀನು ನಿನ್ನ ಮಾಲೀಕನಿಗೆ ಹೇಳಲಿಲ್ಲವೇ ಎಂದು ಕೇಳುತ್ತಾ ಕಣ್ಣೀರು ಹಾಕಿದಳು. ಸಮಯ ಉರುಳುತ್ತಾ ಹೋಯಿತು. ನೇಹಾ ಮದುವೆಯಾಗಿ 9 ವರ್ಷಗಳಾದವು. ಆದರೆ ಇನ್ನೂ ಮಗುವಿನ ಅಳು ಕೇಳಿ ಬರಲಿಲ್ಲ. ಆ ಊರಿನಲ್ಲಿ ನೇಹಾಳನ್ನು ಬಂಜೆ ಎಂದು ಕರೆಯಲು ಪ್ರಾರಂಭಿಸಿದರು. ಅವಳು ನಗರದ ಪ್ರಸಿದ್ಧ ವೈದ್ಯರಿಗೆ ತನ್ನ ಮತ್ತು ಮನೋಜ್ ಅವರ ತಪಾಸಣೆ
ಮಾಡಿಸಿಕೊಳ್ಳಲು ನಿರ್ಧರಿಸಿದಳು. ವೈದ್ಯರು ಇಬ್ಬರ ಮಾದರಿಗಳನ್ನು ಪರೀಕ್ಷಿಸಿ 20 ದಿನಗಳ ನಂತರ ನೇಹಾ ಮತ್ತೊಂದು ಪರೀಕ್ಷೆ ಮಾಡಲಾಗುವುದು ಎಂದು ವರದಿಗಳನ್ನು ನೀಡಲಾಗಿತ್ತು ಎಂದು ಹೇಳಿದರು. ಆ 20 ದಿನಗಳು ಹೇಗೆ ಕಳೆದು ಹೋದವು ಎಂದು ತಿಳಿಯಲೇ ಇಲ್ಲ. ಆ ಸಮಯದಲ್ಲಿ ಬೆಳೆ ಕಟಾವು ಮಾಡುವ ಕೆಲಸವಿತ್ತು. ಆಕಾಶದಲ್ಲಿ ಗುಡುಗು ಉಂಟಾಗಿತ್ತು ಮತ್ತು ರೈತರು ಧಾನ್ಯಗಳನ್ನು ಸಂಗ್ರಹಿಸುವಲ್ಲಿ ನಿರತರಾಗಿದ್ದರು. ಮನೋಜ್ ಅವರಿಗೆ ಬಿಡುವಿರಲಿಲ್ಲ. ಅವರು ನೇಹಾ ಪರೀಕ್ಷೆಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದರೆ ನೇಹಾಳ ಹಠದ ಮುಂದೆ ಅವರೇನು ಮಾಡಲಾಗಲಿಲ್ಲ. ಕೊನೆಗೆ ನೇಹಾಳನ್ನು ರಾಹುಲ್ನ ಜೊತೆಗೆ ಕಳುಹಿಸಲು ನಿರ್ಧರಿಸಿತು. ಮರುದಿನ ಬೆಳಗ್ಗೆ ನೇಹಾ ರಾಹುಲ್ನನ್ನು ಕರೆದುಕೊಂಡು ವೈದ್ಯರ ಬಳಿ ಹೋದಳು. ಆ ದಿನ ವೈದ್ಯರ ಬಳಿ ತುಂಬಾ ಜನಸಂದಣಿ ಇತ್ತು. ನೇಹಾ ಅವರ ಸರದಿ ಬಂದಾಗ ವೈದ್ಯರು ಪರೀಕ್ಷಿಸಿದರು. ವರದಿ ನೀಡುವಾಗ ವೈದ್ಯರು, ಮೇಡಮ್, ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀರಿ. ಆದರೆ ನೀವು ತಾಯಿಯಾಗಲು ಸಾಧ್ಯವಿಲ್ಲ, ಏಕೆಂದರೆ ನಿಮ್ಮ ಗಂಡನ ಬಳಿ ರಕ್ತ ಕಣಗಳ ವರದಿ ಸರಿಯಾಗಿಲ್ಲ. ಅವರ ವಯಸ್ಸಿನಿಂದಾಗಿ ಔಷಧಿಗಳಿಂದ ಗುಣಪಡಿಸಲು ಸಾಧ್ಯವಿಲ್ಲ ಎಂದರು. ಇದನ್ನು ಕೇಳಿದ ನೇಹಾಳ ಮುಖ ಬಿಳಿಚಿಕೊಂಡಿತ್ತು. ವೈದ್ಯರು ಆಕೆಯ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡರು. ಹೆದರಬೇಡಿ, ವಿಜ್ಞಾನ ಸಾಕಷ್ಟು ಪ್ರಗತಿ ಸಾಧಿಸಿದೆ. ನಿಮಗೆ ಬೇಕಾದರೆ ಇನ್ನೂ ಅನೇಕ ರೀತಿಗಳ ಆಯ್ಕೆ ಇದೆ ಎಂದರು. ನೇಹಾ ವೈದ್ಯರ ಕೊಠಡಿಯಿಂದ ಬಳಲಿದ ಹೆಜ್ಜೆಗಳೊಂದಿಗೆ ಹೊರಬಂದಳು. ಹೊರಗೆ ರಾಹುಲ್ ಅವಳಿಗಾಗಿ ಕಾಯುತ್ತಿದ್ದನು. ನೇಹಾಳಿಗೆ ಆಸರೆಯಾಗಿ, ಮೇಡಮ್, ಎಲ್ಲವೂ ಸರಿಯಾಗಿದೆಯೇ ಎಂದು ಕೇಳಿದ. ನೇಹಾ ರಾಹುಲ್ಗೆ, ನನಗೆ ತಲೆ ತಿರುಗುತ್ತಿದೆ. ಸಂಜೆಯಾಗಿದೆ. ಯಾವುದಾದರೂ ಹೋಟೆಲ್ನಲ್ಲಿ ಇರೋಣ. ನಾಳೆ ಬೆಳಗ್ಗೆ ಬಸ್ನಲ್ಲಿ ಊರಿಗೆ ಹೋಗೋಣ. ನಿನ್ನ ಮಾಲೀಕ ತಲೆ ಕೆಟ್ಟವನು. ಅವರು ನನಗೆ ಎಲ್ಲಿಯೂ ಮುಖ ತೋರಿಸಲು ಉಳಿಸಲಿಲ್ಲ ಎಂದು ಕೋಪದಿಂದ ಹೇಳಿದಳು. ರಿಕ್ಷಾವೊಂದು ಹೋಟೆಲ್ ಬಳಿ ನಿಂತಿತ್ತು. ನೇಹಾ ಮೇಡಮ್ 2 ಹಾಸಿಗೆಗಳ ಕೋಣೆಯನ್ನು ಬುಕ್ ಮಾಡಿ ಒಳಗೆ ಹೋಗಿ ಮಂಚದ ಮೇಲೆ ಬಿದ್ದರು. ಅವರ ಮನಸ್ಸಿನ ಆಲೋಚನೆಗಳು ಸುಂಟರಗಾಳಿ ಎತ್ತಿತ್ತು. ನನ್ನ ಗಂಡನಿಗೆ ಮೊದಲನೇ ಹೆಂಡತಿಗೆ ಮಕ್ಕಳಾಗಿಲ್ಲವೆಂದರೆ, ಆದರೆ ನಿಜವಾದ ತಪ್ಪು ನನ್ನ ಗಂಡನಲ್ಲಿದೆ ಎಂದು ಯಾರಿಗೂ ತಿಳಿದಿಲ್ಲ. ನಾನು ಈ ವಿಷಯವನ್ನು ಜನರಿಗೆ ಹೇಳಿದರೆ ಸಮಾಜ ನನ್ನನ್ನು ನಾಚಿಕೆ ಇಲ್ಲದವಳು ಎಂದು ಕರೆಯುತ್ತದೆ ಮತ್ತು ಬಹುಶಃ ನನ್ನ ಹಣೆ ಬರಹವು ಮೊದಲನೇ ಹೆಂಡತಿಯಂತೆ ಆಗಬಹುದು ಎಂದು ನೇಹಾಳ ಮನಸ್ಸಿನ ಒಂದು ಮೂಲೆಯಲ್ಲಿ ಧ್ವನಿ ಕೇಳಿಸಿತು. ವೈದ್ಯರು ಮಗುವಾಗಲು ಇನ್ನೂ ಅನೇಕ ವೈಜ್ಞಾನಿಕ ಮಾರ್ಗಗಳಿವೆ ಎಂದು ಹೇಳಿದ್ದಾರೆ, ಆದರೆ ಇನ್ನೊಂದು ಮೂಲೆಯಿಂದ ಈ ಸಲಹೆಯನ್ನು ವಿರೋಧಿಸಲಾಗುತ್ತಿತ್ತು. ಮನೋಜ್ ತಮ್ಮ ಸುಳ್ಳು ಪ್ರತಿಷ್ಠೆಗಾಗಿ ಇದಕ್ಕೆ ಒಪ್ಪುತ್ತಾರೋ? ಈ ಪ್ರಶ್ನೋತ್ತರಗಳ ಸುಂಟರಗಾಳಿಯಲ್ಲಿ ನೇಹಾ ತನ್ನನ್ನು ಅಸಹಾಯಕಳೆಂದು ಭಾವಿಸಿದಳು. ಮತ್ತೊಂದೆಡೆ ರಾಹುಲ್ಗೆ ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ. ಮೇಡಮ್ ಅಳುವಿನಿಂದ ಅವನ ಮನಸ್ಸು ದುಃಖಿತವಾಗಿತ್ತು. ರಾಹುಲ್ ನೇಹಾಳ ಬಳಿ ಬಂದು, ಮೇಡಮ್, ನೀವು ಏಕೆ ಅಳುತ್ತಿದ್ದೀರಾ? ಏನಾದರೂ ತೊಂದರೆ ಇದ್ದರೆ ಎಂದು ಕೇಳಿದ. ನೇಹಾ ಮೌನವಾದಳು. ಏನೋ ದೊಡ್ಡ ನಿರ್ಧಾರ ತೆಗೆದುಕೊಂಡವಳಂತೆ ರಾಹುಲ್ ಕಡೆ ನೋಡಿದಳು. ರಾಹುಲ್, ನಿನ್ನ ಮಾಲೀಕ ವರ್ಷಗಳಿಂದ ಮಾಡಲು ಸಾಧ್ಯವಾಗದ ಕೆಲಸವನ್ನು ನೀನು ಮಾಡಬೇಕು. ಹೇಳು, ನೀನು ನನಗೆ ಸಹಾಯ ಮಾಡುತ್ತೀಯ ಎಂದು ನೇಹಾ ರಾಹುಲ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಕೇಳಿದಳು. ಆಕೆಯ ಧ್ವನಿಯಲ್ಲಿ ಒಂದು ವಿಭಿನ್ನ ಆಕರ್ಷಣೆ ಇತ್ತು. ರಾಹುಲ್ ಆಶ್ಚರ್ಯಚಕಿತನಾದನು. ಅವನ ಹೃದಯ ಬಡಿತ ಹೆಚ್ಚಾಗಿತ್ತು ಮತ್ತು ಅವನು ಸಂಪೂರ್ಣವಾಗಿ ಗೊಂದಲಕ್ಕೊಳಗಾದ. ನೇಹಾ ಮೇಡಮ್ ಬಗ್ಗೆ ಅವನಿಗೆ ಒಂದು ವಿಶೇಷ ಭಾವನೆ ಇತ್ತು, ಆದರೆ ಅವನು ಈ ಪರಿಸ್ಥಿತಿಯಲ್ಲಿ ನಿಭಾಯಿಸಬಲ್ಲನೆ ಎಂಬ ಪ್ರಶ್ನೆ ಅವನ ಮನಸ್ಸಿನಲ್ಲಿತ್ತು. ಮೇಡಮ್, ನನಗೆ ಏನೂ ಅರ್ಥವಾಗುತ್ತಿಲ್ಲ. ನೀವು ಏನು ಹೇಳುತ್ತಿದ್ದೀರಾ ಎಂದು ಅವನು ಧೈರ್ಯದಿಂದ ಕೇಳಿದ. ನೋಡು ರಾಹುಲ್, ಇದು ತುಂಬಾ ವಿಚಿತ್ರವಾಗಿದೆ ಎಂದು ನನಗೆ ತಿಳಿದಿದೆ, ಆದರೆ ನನಗೆ ನಿನ್ನ ಸಹಾಯ ಬೇಕು. ನನಗೆ ಮಗುವಾಗಬೇಕೆಂಬ ತೀವ್ರವಾದ ಆಸೆ ಇದೆ ಎಂದು ನಿನಗೆ ತಿಳಿದಿದೆ. ನನಗೆ ಬೇರೆಯವರೊಂದಿಗೆ ಏನಾದರೂ ಮಾಡಿದರೆ ಸಮಾಜ ನನ್ನ ಬಗ್ಗೆ ಏನು ಹೇಳುತ್ತದೆ? ಆದರೆ ನೀನು ನನ್ನ ನಿಜವಾದ ಸಂಗಾತಿ. ನೀನು ನನ್ನ ಈ ಆಸೆಯನ್ನು ಪೂರೈಸುತ್ತೀಯಾ ಎಂದು ನೇಹಾ ತನ್ನ ಮನಸ್ಸಿನ ಎಲ್ಲವನ್ನೂ ರಾಹುಲ್ಗೆ ಹೇಳಿದಳು. ರಾಹುಲ್ ತಾನು ಏನು ಕೇಳುತ್ತಿದ್ದೇನೆ ಎಂದು ಯೋಚಿಸುತ್ತಿದ್ದ. ಅವನ ಮಾಲೀಕ ಅವನು ಯಾವಾಗಲೂ ಗೌರವಿಸುತ್ತಿದ್ದ ವ್ಯಕ್ತಿ ಈಗ ಅವನ ಮುಂದೆ ಇಂತಹ ಪ್ರಸ್ತುತವನ್ನು ಇಡುತ್ತಿದ್ದರೂ ರಾಹುಲ್ಗೆ ಇದು ತಪ್ಪು ಎಂದು ತಿಳಿದಿತ್ತು. ಆದರೆ ಅವನ ಮನಸ್ಸು ಅವಳಿಗೆ ನಿರಾಕರಿಸಲು ಸಿದ್ಧವಿರಲಿಲ್ಲ. ಅವನು ದೀರ್ಘ ಉಸಿರನ್ನು ತೆಗೆದುಕೊಂಡು, ಮೇಡಮ್, ಇದು ಸರಿಯಲ್ಲ, ಆದರೆ ನಾನು ನಿಮಗೆ ಸಹಾಯ ಮಾಡಲು ಬಯಸುತ್ತೇನೆ ಎಂದು ಹೇಳಿದನು. ನೀವು ಇದಕ್ಕೆ ಸಿದ್ಧರಿದ್ದೀರಾ ಎಂದು ರಾಹುಲ್ ಕಣ್ಣಲ್ಲಿ ಹೊಳಪಿನಿಂದ ಕೇಳಿದನು. ನೇಹಾ ತಲೆ ತಗ್ಗಿಸಿದಳು, ಆದರೆ ಆಕೆಯ ಮನಸ್ಸಿನಲ್ಲಿ ಒಂದು ಪ್ರತಿಧ್ವನಿಸಿತ್ತು. ಇದು ಒಂದು ವೇಳೆ ಅವಕಾಶ. ಸರಿ, ಅವನು ನಿಧಾನವಾಗಿ ಹೇಳಿದನು, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಅವನ ಮಾತುಗಳು ನೇಹಾಳ ಮುಖದಲ್ಲಿ ಸಂತೋಷದ ಕಿಡಿಯನ್ನು ಮೂಡಿಸಿತ್ತು. ಧನ್ಯವಾದಗಳು ರಾಹುಲ್, ನೀವು ನನ್ನ ಜೀವನದಲ್ಲಿ ಹೊಸ ತಿರುವು ತರುತ್ತಿದ್ದೀರಿ. ಶಾಂತವಾಗಿ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತರು. ನೇಹಾ ನಿಧಾನವಾಗಿ, ಈಗ ನನಗೆ ನಿಮ್ಮಿಂದ ಒಂದು ಭರವಸೆ ಬೇಕು. ನಮ್ಮ ಈ ಮಾತುಕತೆ ಬಗ್ಗೆ ಯಾರಿಗೂ ಏನು ಹೇಳಬೇಡಿ ಎಂದು ಹೇಳಿದಳು.
ಹೌದು ಮೇಡಮ್ ಎಂದು ರಾಹುಲ್ ತಲೆ ತಗ್ಗಿಸಿ ಹೇಳಿದನು. ರಾತ್ರಿ ಕಳೆಯುತ್ತಿದ್ದಂತೆ ನೇಹಾ ತನ್ನ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಲು ಪ್ರಾರಂಭಿಸಿದಳು. ಅವಳು ರಾಹುಲ್ಗೆ ಸನ್ನೆಗಳನ್ನು ಮಾಡುತ್ತಿದ್ದಳು ಮತ್ತು ತನ್ನವನನ್ನಾಗಿ ಮಾಡಿಕೊಂಡಳು. ರಾಹುಲ್ನ ಹೃದಯವು ವೇಗವಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಈ ಕ್ಷಣವು ಅವನಿಗೆ ಒಂದು ಕನಸಿನಂತೆ ಇತ್ತು. ಅದನ್ನು ಅವನು ಎಂದಿಗೂ ಊಹಿಸಿರಲಿಲ್ಲ. ನೇಹಾ ರಾಹುಲ್ಗೆ, ನಾನು ನಿನ್ನನ್ನು ಪ್ರೀತಿಸಬೇಕೆಂದು ಬಯಸುತ್ತೇನೆ, ನಾನು ಎಂದಿಗೂ ಮರೆಯುವುದಿಲ್ಲ ಅಂತ ಹೇಳಿದಳು. ನೇಹಾಳ ಈ ಮಾತುಗಳನ್ನು ಕೇಳಿ ರಾಹುಲ್ನ ಮನಸ್ಸಿನಲ್ಲಿ ಒಂದು ವಿಭಿನ್ನ ಭಾವನೆ ಜಾಗೃತವಾಯಿತು. ಅವನು ನೇಹಾಳಿಗೆ, ನಿಮ್ಮನ್ನು ಸಂತೋಷಪಡಿಸಲು ನಾನು ಪ್ರಯತ್ನಿಸುತ್ತೇನೆ, ಅದೇ ನನ್ನ ಕನಸು ಎಂದು ಹೇಳಿದನು. ಇಬ್ಬರ ಮಾತುಕತೆ ಬೆಳೆದಂತೆ ಸಮಯ ನಿಂತಂತೆ ಭಾಸವಾಯಿತು. ಆ ಕ್ಷಣ ಎಲ್ಲವನ್ನೂ ಬದಲಾಯಿಸಿತು. ರಾಹುಲ್ ನಿಧಾನವಾಗಿ, ನೇಹಾ ಮೇಡಮ್ನ ತುಂಬಾ ಚೆನ್ನಾಗಿದ್ದೀರಾ ಎಂದು ಹೇಳಿದನು. ನೇಹಾ ನಾಚಿಕೊಂಡು ತಲೆ ತಗ್ಗಿಸಿದಳು. ರಾಹುಲ್ ಸಹ ತನ್ನ ಎಲ್ಲಾ ಸಂಕೋಚಗಳನ್ನು ಮರೆತು ನೇಹಾಳ ಬಗ್ಗೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಪ್ರಾರಂಭಿಸಿದನು. ಸ್ವಲ್ಪ ಸಮಯದ ನಂತರ ನೇಹಾ ರಾಹುಲ್ನ ಬಳಿ ಬಂದು, ನಿಮ್ಮ ಸಹವಾಸದಿಂದ ನನಗೆ ಹೊಸ ಆರಂಭ ಸಿಕ್ಕಿತು ಎಂದು ಹೇಳಿದಳು. ರಾತ್ರಿ ಇಡೀ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ಆ ಕ್ಷಣಗಳನ್ನು ಆನಂದಿಸಿದರು. ಆ ಕ್ಷಣದಲ್ಲಿ ನೇಹಾ ರಾಹುಲ್ ಅನ್ನು ತನ್ನ ದೊಡ್ಡ ರಹಸ್ಯ ಭಾಗವಾಗಿಸಿದ್ದಳು. ರಾಹುಲ್ ಆ ರಾತ್ರಿ ನೇಹಾಳಿಗೆ ತನ್ನ ಹೃದಯದ ಎಲ್ಲಾ ಭಾವನೆಗಳನ್ನು ಅರ್ಪಿಸಿದನು ಮತ್ತು ನೇಹಾ ಸಹ ತನ್ನ ಆಸೆಗಳನ್ನು ಅವನ ಮುಂದೆ ವ್ಯಕ್ತಪಡಿಸಿದಳು. ಬೆಳಗಿನ ಕಿರಣಗಳು ಕೋಣೆಗೆ ಪ್ರವೇಶಿಸಿದಾಗ ಇಬ್ಬರು ಸುಸ್ತಾಗಿದ್ದರು, ಸಂತೋಷವಾಗಿದ್ದರು. ನೇಹಾ ಮೇಡಮ್ ರಾಹುಲ್ ಮುಖವನ್ನು ನೋಡಿ ಲಘುವಾಗಿ ನಕ್ಕರು ಮತ್ತು ಧನ್ಯವಾದಗಳು ರಾಹುಲ್, ನನಗೆ ತುಂಬಾ ಅಗತ್ಯವಿದ್ದ ಆ ಸಂತೋಷವನ್ನು ನೀನು ಮಾಡಿದ್ದೀಯಾ ಎಂದು ಹೇಳಿದಳು. ರಾಹುಲ್ ಕೂಡ ನಕ್ಕು, ಮೇಡಮ್ ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ, ಇಂತಹ ಒಳ್ಳೆಯ ಒಡತಿಯನ್ನು ಪಡೆದ ಮೇಲೆ ಯಾರು ಬಿಟ್ಟುಕೊಡುತ್ತಾರೆ ಎಂದು ಹೇಳಿದನು. ನಂತರ ಅವರು ತಮ್ಮ ಮುಂದಿನ ಯೋಜನೆಗಳನ್ನು ನಿರ್ಧರಿಸಿದರು. ನೇಹಾ ರಾಹುಲ್ಗೆ, ನಾವು ವೈದ್ಯರನ್ನು ಭೇಟಿಯಾಗಲು ಒಂದು ಮಾರ್ಗವನ್ನು ಕಂಡುಕೊಳ್ಳಬೇಕು, ನಮ್ಮ ನಡುವೆ ಈ ಸಂಬಂಧದ ಬಗ್ಗೆ ಯಾರಿಗೂ ತಿಳಿಯಬಾರದು ಎಂದು ಹೇಳಿದಳು. ಹೌದು ಮೇಡಮ್, ಇಂದಿನಿಂದ ನಾನು ನಿಮ್ಮ ಪ್ರತಿಯೊಂದು ಮಾತನ್ನು ಪಾಲಿಸುತ್ತೇನೆ ಎಂದು ರಾಹುಲ್ ಹೇಳಿದನು. ಕೆಲವು ದಿನಗಳ ನಂತರ ಅವರು ವೈದ್ಯರನ್ನು ಮತ್ತೆ ಭೇಟಿಯಾಗಲು ನಿರ್ಧರಿಸಿದರು. ಈ ಬಾರಿ ನೇಹಾ ರಾಹುಲ್ ಜೊತೆ ಹೋಗಲು ನಿರ್ಧರಿಸಿದ್ದಳು. ಇಬ್ಬರು ಬಸ್ ಹಿಡಿದು ಮತ್ತೆ ನಗರಕ್ಕೆ ಪ್ರಯಾಣ ಬೆಳೆಸಿದರು. ವೈದ್ಯರು ಅವರಿಗೆ ಒಂದು ಹೊಸ ಯೋಜನೆ ಬಗ್ಗೆ ಹೇಳಿದರು. ಇದರಿಂದ ಅವರು ವೈಜ್ಞಾನಿಕವಾಗಿ ತಂದೆ ತಾಯಿ ಆಗುವ ಆಸೆಯನ್ನು ಪೂರೈಸಿಕೊಳ್ಳಬಹುದಾಗಿತ್ತು. ಇದಕ್ಕೆ ಒಂದು ನಿರ್ದಿಷ್ಟ ಪ್ರತಿಕ್ರಿಯೆ ಇದೆ, ಆದರೆ ಅದು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ಹೇಳಿದರು. ನೇಹಾ ಮತ್ತು ರಾಹುಲ್ ವೈದ್ಯರ ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳಿದರು. ವೈದ್ಯರು, ಇದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು, ಆದರೆ ಯಶಸ್ಸು ಖಚಿತ ಎಂದರು. ನೇಹಾಳ ಕಣ್ಣುಗಳಲ್ಲಿ ಹೊಸ ಹೊಳಪು ಕಾಣಿಸಿತು. ರಾಹುಲ್, ನೋಡಿ, ಮತ್ತು ನಾವು ಇದನ್ನು ಖಂಡಿತವಾಗಿ ಸಾಧಿಸಬಹುದು ಎಂದು ಹೇಳಿದಳು. ದಿನಗಳು ಕಳೆದಂತೆ ನೇಹಾ ಮತ್ತು ರಾಹುಲ್ ಅವರ ಸಂಬಂಧ ಮತ್ತಷ್ಟು ಗಟ್ಟಿಯಾಯಿತು. ಅವರು ತಮ್ಮ ಜೀವನದ ಈ ಅದ್ಭುತ ಪ್ರಯಾಣವನ್ನು ಆನಂದಿಸಿದರು. ರಾಹುಲ್ ನೇಹಾಳ ಕನಸನ್ನು ನನಸಾಗಿಸಲು ಸಹಾಯ ಮಾಡಿದನು ಮತ್ತು ನೇಹಾ ರಾಹುಲ್ ಅನ್ನು ತನ್ನ ಹೃದಯಕ್ಕೆ ಹತ್ತಿರವಾಗಿ ತಂದು ಅವನ ಜೀವನವನ್ನು ಬದಲಾಯಿಸಿದಳು. ಒಂದು ರಾತ್ರಿ ಇಬ್ಬರು ಮತ್ತೆ ಒಂಟಿಯಾಗಿ ಇದ್ದಾಗ ನೇಹಾ ರಾಹುಲ್ಗೆ, ನೀನು ನನ್ನ ಜೀವನದಲ್ಲಿ ಬಂದಿದ್ದೀಯಾ, ಈಗ ನಾನು ನಿನ್ನನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದಳು. ಮೇಡಮ್, ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ, ನಿಮ್ಮ ಸಂತೋಷವೇ ನನ್ನ ಸಂತೋಷ ಎಂದು ರಾಹುಲ್ ಹೇಳಿದನು. ನಂತರ ಇಬ್ಬರೂ ಸೇರಿ ತಮ್ಮ ಸಂಬಂಧಕ್ಕೆ ಒಂದು ಹೊಸ ದಿಕ್ಕನ್ನು ನೀಡಿದರು. ನೇಹಾ ರಾಹುಲ್ ಅನ್ನು ತನ್ನ ಜೀವನದ ಅವಿಭಾಜ್ಯ ಅಂಗವಾಗಿ ಮಾಡಿದ್ದಳು. ರಾಹುಲ್ ನೇಹಾಳನ್ನು ತನ್ನ ಜೀವನ ಸಂಗಾತಿ ಎಂದು ಪರಿಗಣಿಸಿದ್ದನು. ಸಮಯ ಕಳೆದಂತೆ ನೇಹಾಳ ಶ್ರಮ ಫಲ ನೀಡಿತು. ಅಂತಿಮವಾಗಿ ಅವರು ತಮ್ಮ ಕನಸುಗಳ ಕಡೆಗೆ ಹೆಜ್ಜೆ ಹಾಕಲು ಪ್ರಾರಂಭಿಸಿದರು. ಈ ಪ್ರಯಾಣದಲ್ಲಿ ಅವರು ಪ್ರೀತಿ, ಗೌರವ ಮತ್ತು ಸಹಾನುಭೂತಿಯಿಂದ ಒಬ್ಬರಿಗೊಬ್ಬರು ಜೀವ ನಡೆಸಿದರು. ಕೊನೆಗೆ ಈ ಕಥೆಯು ಒಂದು ಅನಿರೀಕ್ಷಿತ ಪ್ರೇಮ ಕಥೆಯಾಗಿ ಬದಲಾಗುತ್ತದೆ. ನೇಹಾ ಮತ್ತು ರಾಹುಲ್ ತಮ್ಮ ಜೀವನದಲ್ಲಿ ಒಬ್ಬರನ್ನೊಬ್ಬರು ಸೇರಿಕೊಂಡು ಒಂದು ಹೊಸ ಕಥೆಯನ್ನು ಪ್ರಾರಂಭಿಸಿದರು. ಸ್ನೇಹಿತರೆ, ಕಥೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು. ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ಕಾಯ್ತಾ ಇರಿ.